ಸಭಾ ಕಾರ್ಯಕ್ರಮ ನಡೆಯಲಿದೆ. ಅದಕ್ಕೆ ನನ್ನ ಸಹೋದರಿಯರು ನಿರೂಪಣೆ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಮಹಿಳಾ ವಿಭಾಗದ 5ನೇ ವರ್ಷದ ಹಳದಿ ಕುಂಕುಮ ಕಾರ್ಯಕ್ರಮಕ್ಕೆ ಮಹಿಳಾ ವಿಭಾಗದ ಪರವಾಗಿ ನಿಮ್ಮೆಲ್ಲರನ್ನು ಸ್ವಾಗತವನ್ನು ಕೋರುತ್ತಿದ್ದೇವೆ. ನಮ್ಮ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಆರಂಭವಾಗಿ 16 ವರ್ಷ ಸಂದಿದೆ. ಆದರೆ ಈ ಹಳದಿ ಕುಂಕುಮ ಕಾರ್ಯಕ್ರಮವನ್ನು 5 ವರ್ಷದಿಂದ ಆಚರಿಸುತ್ತಾ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಮಹಿಳಾ ಅಧ್ಯಕ್ಷತೆಯಲ್ಲಿ ನಡೆದು ಬರುತ್ತಿರುವ ಮುತ್ತೈದೆಯರ ಶುಭ ಸಂಕೇತವಾದ ಈ ಹಳದಿ ಕುಂಕುಮ ಕಾರ್ಯಕ್ರಮವು ಈ ವರ್ಷ ಶ್ರೀಮತಿ ಕುಮರೇಶ್ ಆಚಾರ್ಯ ಇವರ ಅಧ್ಯಕ್ಷತೆಯಲ್ಲಿ ನೆರವೇರುತ್ತಿದೆ. ಬತ್ತಿಂಚಿನ ಮಾತ ಬೆನ್ನೆರೆಗೂ ಸರ್ವ ಸದಸ್ಯರಿಗಳ ಸ್ವಾಗತ ಮಲ್ಪರೆ ನಮ್ಮ ಸಮಿತಿದ ಮಹಿಳಾ ವಿಭಾಗದ ಕಾರ್ಯದರ್ಶಿ ಶ್ರೀಮತಿ ಶೀಲಾ ಪೂಜಾರಿ ಮೇರೆಗೂ ಮೋಕೆಡಿಕೆ ನಂದುಲ್ಲೆ ಅರಶಿನ ಕುಂಕುಮದ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಭವ್ಯ ಸ್ವಾಗತವನ್ನು ಮಾಡುತ್ತಾ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಹೊಸ ವರ್ಷದ ಮೊದಲಿನ ಕಾರ್ಯಕ್ರಮ ನಮ್ಮ ಮಹಿಳೆಯರ ಸೌಭಾಗ್ಯದ ಅರಿಶಿನ ಕುಂಕುಮದ ಕಾರ್ಯಕ್ರಮ. ಈ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಪೂಜಾ ಸಮಿತಿಯ ಅಧ್ಯಕ್ಷರು ಹಾಗೂ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ಕುಮರೇಶ್ ಆಚಾರ್ಯರವರ ಉಪಸ್ಥಿತಿಯಲ್ಲಿ ನಡೆಸುತ್ತಾ ಇದ್ದೇವೆ. ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಪೂಜಾ ಸಮಿತಿಯ ಅಧ್ಯಕ್ಷರು ಜಗನ್ನಾಥ್ ಎನ್ ಶೆಟ್ಟಿ ಅವರು ವಹಿಸಲಿದ್ದಾರೆ. ಹಾಗೆ ಅಧ್ಯಕ್ಷರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ಕೆ ಆಚಾರ್ಯರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೊತೆಗೆ ಯುವ ವಿಭಾಗದ ಅಧ್ಯಕ್ಷರು ಸುದೀಪ್ ಡಿ ಪೂಜಾರಿ ಇವರು ಕೂಡ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷರುಗಳಾದ ಗೀತಾ ಮೆಂಡನ್, ಸಂಧ್ಯಾ ಪ್ರಭು, ಲಲಿತಾ ಗೌಡ, ಜೊತೆ ಕಾರ್ಯದರ್ಶಿ ವಿದ್ಯಾ ಆಚಾರ್ಯ, ಭಾರತಿ ಆಚಾರ್ಯ, ಕೋಶಾಧಿಕಾರಿ ನಳಿನಿ ಕರ್ಕೇರ, ಜೊತೆ ಕೋಶಾಧಿಕಾರಿ ಶೋಭಾರಾವ್ ವಿದ್ಯಾನಾಥ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಮಹಿಳಾ ವಿಭಾಗದ ಕರೆಗೆ ಕೊಟ್ಟು ಅಮೂಲ್ಯವಾದ ಸಮಯವನ್ನು ನೀಡಿ ಇವತ್ತಿನ ಈ ಸಭೆಯಲ್ಲಿ 3 ಮುಖ್ಯ ಮಹಿಳಾ ಅತಿಥಿಗಳು ಆಗಮಿಸಿದ್ದಾರೆ. ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂಟರ ಸಂಘ ಮುಂಬೈ ಅಂಧೇರಿ ಬಾಂದ್ರಾ ಪ್ರಾದೇಶಿಕ ಸಮಿತಿಯ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶೋಭಾ ಅಮರನಾಥ್ ಶೆಟ್ಟಿ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾರೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಮಲಾಡ್ ಪೂರ್ವದ ಅಂಚೆ ಇಲಾಖೆಯ ಮುಖ್ಯಸ್ಥೆ ಜಯಾ ಮೋಹನ್ ಬಂಗೇರ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಮತ್ತೋರ್ವ ಅತಿಥಿಯಾಗಿ ಆಗಮಿಸಿರುವ ಸಾಫಲ್ಯ ತ್ರೈಮಾಸಿಕದ ಸಂಪಾದಕಿ ಡಾಕ್ಟರ್ GP ಕುಸುಮಾ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಸೇರಿಕೊಂಡಿರುವ ಅತಿಥಿ ಗಣ್ಯರಿಗೆ, ಪದಾಧಿಕಾರಿಗೆ, ಮಾಧ್ಯಮ ಮಿತ್ರರಿಗೂ ವಂದಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ನನ್ನ ಸಹೋದರಿಯರಾದ ಭಾರತಿ ಆಚಾರ್ಯ ಹಾಗೂ ವಿದ್ಯಾ ಆಚಾರ್ಯರು ನಡೆಸಿಕೊಡುತ್ತಾರೆ. ಗಣ್ಯರ್ ಮತ್ತ ಪರ್ಲುಡು ಸ್ವಾಗತ ಮಲ್ತಿನ ಶ್ರೀಮತಿ ಶೀಲಾ ಪೂಜಾರಿ ಮೇರೆಗೂ ಸೊಲ್ಮೆ ಅಂಚನೆ ನಮ್ಮ ಮೋಕಿದ ಮೋಹಿನಿ ಶೆಟ್ಟಿ ಮೇಲ ವೇದಿಕೆಗೆ ಬರಡುವುದಕ್ಕೆ ಏನೊಂದು ಇದೀಗ ದೀಪ ಪ್ರಜ್ವಲನೆ. ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂ ಅರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತದ ಹೊನಲು ಹರಿಯಲಿ. ಈ ಸುಂದರ ಸಂಜೆಯ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ಈಗ ವಿಘ್ನಹರ್ತ ವಿಘ್ನೇಶನ ಸ್ತುತಿಯೊಂದಿಗೆ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಆರಂಭಿಸೋಣ. ಇದೀಗ ಪ್ರಾರ್ಥನೆ ಶ್ರೀಮತಿ ಭಾರತಿ ಆಚಾರ್ಯ ಇವರಿಂದ. ಫಲದಾಯಕ ನೀನೇ ವಿನಾಯಕ ಫಲದಾಯಕ
ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಸಿದ್ಧಿಪುದ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯೆ ಸಿದ್ಧಿ ಪುದೆ ಮಗೆ ವಿನಾಯಕ ವಿದ್ಯೆ ಸಿದ್ಧಿ ಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಧನ್ಯವಾದಗಳು ಭಾರತಿ ಅಕ್ಕ. ನಮ್ಮ ಇನಿತ ಲೇಸದ ಗುರ್ಕರ್ಮೆ ವಯಸ್ಸೊಂದಿನ ನ್ಯಾಯವಾದಿ ಜಗನ್ನಾಥಿ ಶೆಟ್ಟಿ ಮೇರೆನ ನಮ್ಮ ಮಹಿಳಾ ವಿಭಾಗದ ಕಾರ್ಯದರ್ಶಿ ಆಯ್ನ ಶ್ರೀಮತಿ ಕುಮರೇಶ್ ಆಚಾರ್ಯ, ಶ್ರೀಮತಿ ಶೀಲಾ ಪೂಜಾರಿ ಬೊಕ್ಕ ಶ್ರೀಮತಿ ರತ್ನಾ ಕುಲಾಲ್ ಮೊಗಲು ಮಾನಾದಿಗೆ ಮಲ್ಪೊಡೊಂದು ಕೇನಂದುಲ್ಲೆ. ವಂದನೆಗಳು. ಇಂದಿನ ಅತಿಥಿಯಾಗಿರುವ ಶ್ರೀಮತಿ ಶೋಭಾ ಶೆಟ್ಟಿ ಇವರನ್ನು ಪರಿಚಯಿಸಲಿದ್ದಾರೆ ನಮ್ಮ ಮಹಿಳಾ ವಿಭಾಗದ ಉಪಾಧ್ಯಕ್ಷೆ ಶ್ರೀಮತಿ ಗೀತಾ ಮೆಂಡನ್. ನಮಸ್ಕಾರ. ಶೋಭಾ ಅಮರ್ನಾಥ್ ಶೆಟ್ಟಿ ಇವರು ಮೂಲತಃ ಮಂಗಳೂರಿನ ವಾಮಂಜೂರು ಲಿಂಗಾಮರುಗುತ್ತು. ಇವರು ತಮ್ಮ ಶಿಕ್ಷಣವನ್ನು ಹುಟ್ಟೂರಿನ ಮಂಗಳೂರಾದ ಸೆಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಮುಗಿಸಿದರು. ಇವರು ಮದುವೆ ನಂತರ ಮುಂಬೈ ಮಹಾನಗರಕ್ಕೆ ಬಂದು ಬದುಕಿನ ಹೊಸತನಕ್ಕೆ ಒಗ್ಗೂಡುತ್ತಿಲ್ಲ ತನ್ನ ನೆಚ್ಚಿನ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಗಾಗ ಭಾಗವಹಿಸುತ್ತಾ ತನ್ನೊಳಗಿನ ಪ್ರತಿಭೆಯ ಅನಾವರಣಗೊಳಿಸಿದವರು. ಸದ್ದುನಿಯ ಸದ್ವಿಚಾರಗಳನ್ನು ತನ್ನೊಳಗೆ ಅಳವಡಿಸಿಕೊಂಡು ಬಾಳೆಗೊನೆ ಬಾಗುವ ತೆರೆದಿ ಅಹಂ ಇಲ್ಲದ ನಯ ವಿನಯದ ಸಕಾರ ಮೂರ್ತಿ. ನಮ್ಮ ಇಂದಿನ ಅತಿಥಿ ಪೀಠದಲ್ಲಿ ಶೋಭಿಸುತ್ತಿರುವ ಅಮರ್ನಾಥ್ ಶೆಟ್ಟಿ ಅವರು ಲಯನ್ಸ್ ಕ್ಲಬ್ಬಿನ ಸದಸ್ಯೆಯಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ನಂತರ ಮುಂಬೈ ಬಂಟರ ಸಂಘದ ಅಂಧೇರಿ ಬಾಂದ್ರಾ ಪ್ರಾದೇಶಿಕ ಸಮಿತಿಯಲ್ಲಿ ಸಕ್ರಿಯರಾದರು. ಸದ್ಯ ಅಲ್ಲಿ ಮಹಿಳಾ ವಿಭಾಗದ ಕಾರ್ಯದರ್ಶಿಯಾಗಿ ಅಪೂರ್ವ ಕಾರ್ಯಕ್ರಮಗಳನ್ನು ನಡೆಸಿ ಯಶಸ್ವಿ ಸಂಘಟಕಿ ಎನಿಸಿಕೊಂಡಿದ್ದಾರೆ. ಬಂಟರ ಸಂಘದ ಅಧ್ಯಕ್ಷರಾದಾಗಿನಿಂದಲೂ ಸರ್ವರು ಶೋಭಾ ಶೆಟ್ಟಿ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದಾರೆ. ಇವರು ಮುಂಬೈ ಅಂಧೇರಿ ಬಾಂದ್ರಾ ಸಮಿತಿಯ ಮೂಲಕ ಅದೆಷ್ಟೋ ನೊಂದವರ ಬಾಳಿಗೆ ಬೆಳಕಾಗಬಲ್ಲ ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುವುದು ಅವರ ಸಾಂಸ್ಕೃತಿಕ ಮನಸ್ಸಿಗೆ ಸಾಕ್ಷಿ. ಹೊಸತನ ಹಾಗೂ ಭಿನ್ನ ವಿಭಿನ್ನ ಪರಿಯ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ಸದಾ ತುಡಿತುಕೊಂಡಿರುವ ಇವರು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೊಳಗೊಂದಾಗಿ ಪ್ರೀತಿ ಭಾವದಿ ಬರೆಯುವ ಸ್ವಭಾವದಿಂದ ಇವರು ಅಚ್ಚುಮೆಚ್ಚಿನ ನಾಯಕಿ. ಇವರು ಎಲ್ಲ ಸಮಾಜಮುಖಿ ಚಿಂತನೆಗಳಿಗೆ ಇವರಿಗೆ ಬೆನ್ನೆಲುಬಾಗಿ ನಿಂತಿರುವ ಇವರ ಬಾಳ ಸಂಗಾತಿ ಅಮರ್ನಾಥ್ ಶೆಟ್ಟಿ ಹಾಗೂ ಇಬ್ಬರು ಪ್ರತಿಭಾವಂತ ಮಕ್ಕಳೊಂದಿಗೆ ಮಗಳು CA ಸಮೀಕ್ಷಾ ಶೆಟ್ಟಿ ಹಾಗೂ ಮಗ ಸಿತೀಶ್ ಶೆಟ್ಟಿ IIT ಇಂದೋರ್ನಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡುತ್ತಾ ಇದ್ದಾನೆ. ಸುಖ ಸಂಸಾರ ನಡೆಸುತ್ತಿರುವ ಇವರ ಜೀವನಕ್ಕೆ ಶುಭವನ್ನು ಕೋರುತ್ತೇವೆ. ನಮ್ಮ ಪ್ರೀತಿಯ ಕರೆಯನ್ನು ಮನ್ನಿಸಿ ಆಗಮಿಸಿದ ತಮಗೆ ನಮ್ಮ ಸಮಿತಿಯರಾದ ಶೋಭಾರಾಮ್ ಹಾಗೂ ನಳಿನಿ ಕರ್ಕೇರ ಬಂದು ಗೌರವಪೂರ್ವಕ ಸ್ವಾಗತ ಮಾಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ವಂದನೆಗಳು ಗೀತಕ್ಕ. ನಮ್ಮ ನನೊಂಜಿ ಪಿನ್ನೆದಿ ಆದ ಬೈದಿನ ಶ್ರೀಮತಿ ಜಯಾ ಬಂಗೇರ ಮೇರೆನು ಗುರ್ತಮಲ್ಪರೆ ಲೆತ್ತೊಂದುಲೆ ನಮ್ಮ ಸಮಿತಿದ ಸದಸ್ಯೆ ಆಯ್ನ ಶ್ರೀಮತಿ ಶ್ರೀದೇವಿ ಆಚಾರ್ಯ ಮೇರೆನು.
ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಭೆಯಲ್ಲಿ ಉಪಸ್ಥಿತಿರುವ ಮತ್ತೋರ್ವ ಮುಖ್ಯ ಅತಿಥಿ ಜಯ ಮೋಹನ್ ಬಂಗೇರ. ಇವರ ಕಿರು ಪರಿಚಯ. ಇವರು ಶಾರದಾ ಮತ್ತು ಗಣೇಶ್ ದಂಪತಿಯ 4 ಮಕ್ಕಳಲ್ಲಿ ಹಿರಿಯ ಪುತ್ರಿ. ಇವರು ಮಡಿಕೇರಿಯ ಕೊಡಗು ಜಿಲ್ಲೆಯಲ್ಲಿ ಹುಟ್ಟಿ ತಮ್ಮ ಶಾಲಾ ಶಿಕ್ಷಣವನ್ನು ಸೈಂಟ್ ಜೋಸೆಫ್ ಕಾನ್ವೆಂಟ್ನಲ್ಲಿ ಮಂಗಳೂರಿನಲ್ಲಿ ಮುಗಿಸಿದರು. ಬಿಕಾಂ ಪದವಿಯನ್ನು ಸರಕಾರಿ ಕಾಲೇಜು ಮಡಿಕೇರಿಯಲ್ಲಿ, ಎಂಕಾಂ ಪದವಿಯನ್ನು ಮಂಗಳೂರು ಗಂಗೋತ್ರಿ ಕೋಣಜೆ ಮಂಗಳೂರಿನಲ್ಲಿ ಮುಗಿಸಿದರು. ನಂತರ 1991ರಲ್ಲಿ ಮಡಿಕೇರಿಯಲ್ಲಿ ಭಾರತ ಸರ್ಕಾರದ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸೇರಿಕೊಂಡರು. 1993ರಲ್ಲಿ ಮಲಾಡ್ಪುರದ ಮೋಹನ್ ಬಂಗೇರ್ ಅವರನ್ನು ವರಿಸಿ ಮುಂಬಯಿಯಲ್ಲಿ ತಮ್ಮ ಪತಿಯೊಂದಿಗೆ ನೆಲೆಸಿದರು ಹಾಗೂ ತಮ್ಮ ಉದ್ಯೋಗವನ್ನು ಮುಂಬಯಿಗೆ ವರ್ಗಾಯಿಸಿಕೊಂಡರು. ಮುಂಬಯಿಯ ನಗರದಲ್ಲಿ ಭಾರತದ ಅಂಚೆ ಇಲಾಖೆಯಲ್ಲಿ ಉದ್ಯೋಗ ನಿರ್ವಹಿಸುತ್ತಿದ್ದಾರೆ. ತಮ್ಮ ಪರಿಸರದ ಗೋವಿಂದ ನಗರದ ಅಂಚೆ ಇಲಾಖೆಯಲ್ಲಿ ಹೆಡ್ ಪೋಸ್ಟ್ ಆಫೀಸರ್ ಆಗಿ ಸುಮಾರು 100 ಮಿಕ್ಕ ಕಾರ್ಮಿಕರಿಗೆ ಮುಖ್ಯಸ್ಥರಾಗಿರುತ್ತಾರೆ. ಇವರು ಸಾಮಾಜಿಕ ಧಾರ್ಮಿಕ ಸೇವೆಗಳನ್ನು ಬದುಕಿನಲ್ಲಿ ನಿರ್ವಹಿಸಿಕೊಂಡರು. ಇವರ ಪತಿ ಮೋಹನ್ ಬಂಗೇರ ಇವರು ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಫ್ ಯೂನಿಯನ್ ಫೆಡರೇಷನ್ ಅಧ್ಯಕ್ಷರು ಮತ್ತು ಇರಾನ್ ಚಾಲಿಯ ಶನಿ ಮಂದಿರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ 2 ಅವಳಿ ಹೆಣ್ಣು ಮಕ್ಕಳು. ತಮ್ಮ ಆಹ್ವಾನಕ್ಕೆ ಆಗಮಿಸಿದ ಜಯ ಬಂಗೇರ ಇವರಿಗೆ ಶೋಭಾ ಸಾಲ್ಯಾನ್, ಉಷಾ ಆಚಾರ್ಯ, ಪುಷ್ಪ ಆಚಾರ್ಯ ಇವರು ಗೌರವ ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಸೊಲ್ಮೇಲು ಇಂದಿನ ಇನ್ನೋರ್ವ ಅತಿಥಿಯಾಗಿ ಬಂದಿರುವ ಡಾಕ್ಟರ್ ಜಿ.ಪಿ. ಕುಸುಮ ಇವರನ್ನು ಪರಿಚಯಿಸಲಿದ್ದಾರೆ ಮಹಿಳಾ ವಿಭಾಗದ ಜೊತೆ ಕೋಶಾಧಿಕಾರಿ ಶ್ರೀಮತಿ ವಿದ್ಯಾ ನಾಯಕ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಅತಿಥಿಯಾಗಿ ಬಂದಿರುವ ಡಾಕ್ಟರ್ ಜಿ.ಪಿ. ಕುಸುಮ ಅವರನ್ನು ಪರಿಚಯಿಸಲು ನನಗೆ ಬಹಳ ಸಂತೋಷವಾಗುತ್ತದೆ. ಡಾಕ್ಟರ್ ಜಿ.ಪಿ. ಕುಸುಮ ಇವರು MA ಪದವೀಧರರು, LLB, ಮಾಸ್ಟರ್ ಇನ್ ಫಿಲಾಸಫಿ, PhD ಮಾಡಿ ಡಾಕ್ಟರೇಟ್ ಪಡೆದುಕೊಂಡವರು ಮತ್ತು ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ ಅಲ್ಲಿ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 100 ವರ್ಷವನ್ನು ದಾಟಿರುವ ಮೊಗವೀರ ಮಂಡಳಿಯು ಪ್ರಕಟಿಸುವ ಮೊಗವೀರ ಪತ್ರಿಕೆಯ ಸಂಪಾದಕಿಯಾಗಿ ಕಾರ್ಯನಿರ್ವಹಿಸಿದ ಅನುಭವ ಇವರಿಗಿದೆ. ಇದೀಗ ಸಾಫಲ್ಯ ಸಮಾಜದ ಸಾಫಲ್ಯ ಪತ್ರಿಕೆಯ ಸಂಪಾದಕರಾಗಿದ್ದಾರೆ. ರಂಗಭೂಮಿಯಲ್ಲಿ ನಟಿಯಾಗಿ, ಲೇಖಕಿಯಾಗಿ, ಭಾಷೆಯ ಅನುವಾದಕಿಯಾಗಿ ಪ್ರಸಿದ್ಧಿ ಪಡೆದಿದ್ದಾರೆ. ಇವರ 7 ಪುಸ್ತಕಗಳು ಪ್ರಕಟಗೊಂಡಿದೆ. ಹಿಂದಿ ನಾಟಕಗಳನ್ನು ತುಳು ಭಾಷೆಗೆ ಅನುವಾದಿಸಿದ ಅನುಭವ ಇವರಿಗಿದೆ. ಈಗಾಗಲೇ ಮರಾಠಿ ರಂಗಭೂಮಿಯಲ್ಲಿ ಪ್ರಸಿದ್ಧಿ ಪಡೆದ ಚೌಕಾ ಮೇಳವನ್ನು ಕನ್ನಡಕ್ಕೆ ಅನುವಾದಿಸಿ ಕಲಾ ಜಗತ್ತು ತಂಡ ನಾಟಕ ಪ್ರಸ್ತುತಪಡಿಸಿ ಜನಪ್ರಿಯವಾಗಿದೆ. ಭಾರತಿ ಕೊಡಲೇಕರ್ ಪ್ರಶಸ್ತಿ, ಅಭಿನಯ ಶಾರದೆ ಪ್ರಶಸ್ತಿ ಮತ್ತು ದಿವಂಗತ ಸುಶೀಲ ಶೆಟ್ಟಿ ಪ್ರಶಸ್ತಿ ಇವರ ಮುಡಿಗೇರಿಸಿಕೊಂಡಿದೆ. ಮಿಜೋರಾಂನ ಐಜ್ವಾಲ್ನಲ್ಲಿ ನಡೆದ ರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಕವಿತೆ ವಾಚಿಸಿದವರು. ಪ್ರಸ್ತುತ ಮಹಾರಾಷ್ಟ್ರ ಕನ್ನಡಿಗರ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಗೀತಾ ಮೆಂಡನ್, ಸಂಧ್ಯಾ ಪ್ರಭು ಮತ್ತು ಪುಷ್ಪಲತಾ ಸಾಲ್ಯಾರ್ ಇವರು ವೇದಿಕೆಗೆ ಬಂದು ಗೌರವಿಸಬೇಕಾಗಿ ವಿನಂತಿ. ವಂದನೆಗಳು ವಿದ್ಯಕ್ಕ.